ಒಂದೇ ಥರ ಅದೇ ಸಾದಾ ಪಲಾವ್ ಉಂಡು ಬ್ಯಾಸರು ಬಂದಿತ್ತಂದ್ರೆ ಇಲ್ಲಿ ನೋಡ್ರಿ ಡಿಫ್ರೆಂಟ್ ಆಗಿರೋಂಥ ಈ ಹೆಲ್ದಿ ಪಲಾವು ಒಂದು ಸಲ ಮಾಡ್ಕೊಂಡು ಉಂಡು ನೋಡ್ರಿ ಮತ್ತೆ ಮಾಡ್ಕೊಂಡು ಉಣೋದಂತೂ ಪಕ್ಕ ಅದ ರೀ. ನಡೀರಿ ಮತ್ತು ಹೆಂಗೆ ಮಾಡಿ ನಾನು ತೋರಿಸ್ತೀನಿ ರೀ. ಈಗ ಕಡಾಯಿನಾಗ ಏನು ಮಾಡ್ತೀನಿ ರೀ, ಎಣ್ಣೆ ಬಿಸಿ ಮಾಡ್ಲಕ್ಕ ಇಟ್ಟೀನಿ ರೀ. ಎಣ್ಣೆ ಚಲೋ ಬಿಸಿ ಆಯ್ತಂದ್ರೆ ಇದ್ರಾಗ 1 ಚಮಚ ಜೀರಿಗೆ ಹಾಕ್ಬಿಡ್ತೀನಿ ಅಂದ್ರಿ. ಸ್ವಲ್ಪ ಕೆಂಪಗಾದು ಅಂದ್ರೆ ಈಗ ಒಂದಿಷ್ಟು ಒಣ ಮಸಾಲೆಗಳು ಸೇರಿಸ್ಲತ್ತೀನಿ ರೀ. ನಿಮಗೆ ಯಾವ ಇಷ್ಟ ಅವನೋ ಅವು ಸೇರಿಸ್ರಿ ನಡೀತದ. ಈಗ ಇವಕ್ಕೆ ಸ್ವಲ್ಪ ಇಲ್ಲಿ ನಾನು ಫ್ರೈ ಮಾಡ್ಕೊತೀನಂತ್ರಿ. ಈಗ ಇದ್ರಾಗ ನಾನು ಏನು ಮಾಡ್ತೀನಿ ರೀ, ಹೋಳಿದ್ದು ಶುಂಠಿ ಬೆಳ್ಳುಳ್ಳಿ ಹಾಕ್ಲತ್ತೀನಿ ರೀ. ಬೇಕಾದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಬೋದ್ರಿ, ನಡೀತದ. ಅದ್ರ ನಾ ಹಿಂಗೆ ಹೋಳಿ ಹಾಕಿನಿ ರೀ. ಇವಕ್ಕೆ ಸ್ವಲ್ಪ ಕೆಂಪಗಾಗತನ ಹುರಿತೀನಂತ್ರಿ. ಈಗ ಇದ್ರಾಗ ಉಳ್ಳಾಗಡ್ಡಿ ಸೇರಿಸ್ಲತ್ತೀನಿ ರೀ. ನಾವು ಉದ್ದುದ್ದು ಹೋಳಿ ಸೇರಿಸ್ಲತ್ತೀನಿ. ನಿಮಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡಿಕೊಂಡು ಸೇರಿಸ್ರಿ, ನಡೀತದ. ಈ ಉಳ್ಳಾಗಡ್ಡಿಗೂ ಈಗೇನು ಮಾಡ್ತೇನೆ ರೀ, ಚಲೋ ಫ್ರೈ ಮಾಡಿಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಂಡಿನಿ ರೀ. ಇದ್ರಾಗ ಆಲೂಗಡ್ಡೆ, ಹಸಿ ಬಟಾಣಿ, ಕ್ಯಾರೆಟ್ ಮತ್ತು ಸ್ವೀಟ್ ಕಾರ್ನು ಸೇರಿಸಿನಿ ರೀ. ಮತ್ತು ಅವರ ತರಕಾರಿ ಇಷ್ಟ ಇದ್ರೂ ಸೇರಿಸ್ಬೋದು ರೀ. ಮತ್ತು ಇಲ್ಲಿ ಸೋಯಾ ಚಂಕ್ಸ್ ಏನವಲ್ಲ ರೀ, ಅವು ಸೇರಿಸಿನಿ ರೀ. ನಾನು ಬಿಸಿನೀರಾಗ 10 ನಿಮಿಷ ಬಿಟ್ಟು ನೀರೆಲ್ಲ ಹಿಂಡಿ ತೆಗೆದು 1/2 ಮಾಡಿ ಹಾಕಿನಿ ರೀ. ಬೇಕಾದ್ರೆ ನೀವು ಆ ಪುಟ್ಟೆ ಹಾಕ್ಬೋದು ರೀ, ನಡೀತದ. ಅದನ್ನು ಇಲ್ಲಿ ಸ್ವಲ್ಪ ಕಟ್ ಮಾಡಿ ಸೇರಿಸಿನಿ ರೀ. ಈಗ ಇವಕ್ಕೂ ಏನು ಮಾಡ್ತೀನಿ ರೀ, 2-3 ನಿಮಿಷ ಹಿಂಗೆ ಫ್ರೈ ಮಾಡ್ಕೋತೀನಂತ್ರಿ. ಈಗ ಇದ್ರಾಗ 1 ಟೊಮೆಟೊ ಏನು ಮಾಡೀನಿ ರೀ, ಹೋಳಿ ಸೇರಿಸ್ಲತ್ತೀನಿ ರೀ. ಇದಕ್ಕೂ ಈ ತರಕಾರಿಗಳನ್ನಾಗ ಚಲೋ ಮಿಕ್ಸ್ ಮಾಡ್ಕೋತೀನಂತ್ರಿ. ಈಗ ಇದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಬಿಡ್ತೀನಂತ್ರಿ. ಹಾಗೆ ಇಲ್ಲಿ ಅರಿಶಿಣ ಪುಡಿ ಮತ್ತು ಖಾರದ ಪುಡಿನೂ ಸೇರಿಸ್ಬಿಡ್ತೀನಂತ್ರಿ. ಇವೆಲ್ಲ ಹಾಕಿದ್ಮೇಲೆ ಒಂದು ಸರ್ತಿ ಚಲೋ ಮಿಕ್ಸ್ ಮಾಡಿದ್ರೆ ಆಯ್ತು ರೀ. ಜಾಸ್ತಿನೂ ಏನು ಇದಕ್ಕೆ ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಲ್ರಿ. ನೋಡ್ರಿ ಎಲ್ಲ ಚಲೋ ಮಿಕ್ಸ್ ಆಗ್ಯದಲ್ರಿ. ಈಗ ಇದ್ರಾಗ ನಾ ಏನು ಮಾಡ್ತೀನಿ ರೀ ಅಂತಂದ್ರೆ, ಅರ್ಧ ಬಟ್ಟಲು ಈ ಮಸೂರು ಕಾಳು ಇರ್ತಾವಲ್ರಿ, ಅದೇ ರೀ ಚಣಗಿ ಬ್ಯಾಳಿ ಅಂತೇವಲ್ರಿ ನಾವು, ಕಾಳು ಇರ್ತಾವಲ್ರಿ ಮಸೂರು ಕಾಳು, ಅವು 2 ತಾಸು ನೆನೆಯಾಕೆ ಇಟ್ಟಿದ್ದು ಸೇರಿಸಿನಿ ರೀ. ಅವು ನೆಂದು 1 ಬಟ್ಟಲು ಆಗ್ಯಾವ್ರಿ. ಹಾಗೆ ಇಲ್ಲಿ 2 ಬಟ್ಟಲು ಅಕ್ಕಿ ಹಾಕಿನಿ ರೀ. ಚಲೋ ತೊಳೆದು ಅವನು 10 ನಿಮಿಷ ನೆನೆಯಾಕಿಟ್ಟು ಹಾಕಿದ್ರಿ. ಹಾಗೆ ಹಸಿ ಮೆಣಸಿನ್ಕಾಯಿ ಮತ್ತು ಇಲ್ಲಿ ನಾನು ಸಾಂಬಾರು ಪುಡಿ ಸೇರಿಸ್ಲತ್ತೀನಿ ರೀ. ಇತ್ತಂದ್ರೆ ಸೇರಿಸ್ರಿ, ಇಲ್ಲಾಂದ್ರೆ ಸ್ವಲ್ಪ ಗರಂ ಮಸಾಲೆ ಹಾಕ್ರಿ, ನಡೀತದ. ಅದರ ಸಾಂಬಾರು ಪುಡಿ ಹಾಕೋದ್ರಲ್ಲಿಂದ ಮಸ್ತ್ ಫ್ಲೇವರ್ ಬರ್ತದ್ರಿ. ಈಗ ಒಂದ್ಸಲ ಎಲ್ಲ ಚಲೋ ಕಲಿಸ್ಕೊತೀನಂತ್ರಿ. ಜಾಸ್ತಿನೂ ಕಲಿಸ್ಲಕ್ಕ ಹೋಗ್ಬಾರ್ದ್ರಿ, ಇಲ್ಲಾಂದ್ರೆ ನಮ್ಮ ಅಕ್ಕಿ ಎಲ್ಲ ಮುರಿತಾವ. ಈಗ ಇದ್ರಾಗ 5 ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ. ನಾ ಇಲ್ಲಿ 2 ಬಟ್ಟಲು ಅಕ್ಕಿ ಮತ್ತು 1 ಬಟ್ಟಲು ಬ್ಯಾಳಿ ಇದ್ದು ರೀ. ಅದೇ ರೀ ಮಸೂರು ಕಾಳು ಇದ್ವಲ್ಲ, ಅವು ಅರ್ಧ ಬಟ್ಟಲು ಇದ್ದು ರೀ, ನೆಂದು 1 ಬಟ್ಟಲು ಆಗ್ಯಾವವು. ಹೀಗಾಗಿ ಒಟ್ನಾಗ 3 ಬಟ್ಟಲು ಈ ಬ್ಯಾಳಿ ಮತ್ತು ಅಕ್ಕಿಗೆ 5 ಬಟ್ಟಲು ನೀರು ಸೇರಿ ಕಲಿಸಿ ಕುದಿಲಕ್ಕ ಬಿಟ್ಬಿಡ್ತೀನಿ ರೀ ಮೀಡಿಯಮ್ ಉರಿದಾಗ. ಒಂದ್ಸಲ ಹಿಂಗೆ ಕುದಿ ಬಂತಂದ್ರೆ ಒಂದ್ಸಲ ಹಿಂಗೆ ಕಲಿಸಿ ಈಗ ಪೂರ್ತಿ ಕಮ್ಮಿ ಉರಿನಾಗ ನಾವು 5-6 ನಿಮಿಷ ಬಿಟ್ಬಿಡ್ಬೇಕ್ರಿ. ಮತ್ತು ನಡು ತರಿಲಕ್ಕ ಹೋಗ್ಬಾರ್ದ್ರಿ. 5-6 ನಿಮಿಷ ಆದಮೇಲೆ ನಮ್ಮ ಪಲಾವ್ ಇಲ್ಲಿ ರೆಡಿ ಆಗಿರ್ತದ್ರಿ. ಕೊನೆಗೊಂದಿಟ್ಟು ಕೊತ್ತಂಬರಿ ಹಾಕಿ ಹಿಂಗೆ ನಾವು ಸರ್ವ್ ಮಾಡಿದ್ರೆ ಆಯ್ತು ರೀ. ನಮ್ಮದು ಬಿಸಿ ಬಿಸಿ ಪಲಾವ್ ರೆಡಿ ರೀ. ಹಂಗಾದ್ರೆ ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.